ಥಾರ. ಚೈತ್ರ ಎಲ್ಲಿ? ಚೈತ್ರ ಇಲ್ಲೇ ಇದ್ದಾಳೆ. ಚೈತ್ರ ಇಲ್ಲೇ ಇದ್ದಾಳೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 4 ಮಕ್ಕಳು. 4? ಹೆಸರೇನು? ಒಬ್ಬಳು ಹೆಣ್ಣು ಮಗಳು ಒಬ್ಬಳೆ, ರುಕ್ಮಣಿ ರೇವತಿ ಅಂತ ಅವಳ ಹೆಸರು. ಓಕೆ. ಆಮೇಲೆ ಅವಳು ಒಬ್ಬಳು ಆಯ್ತಾ. ಒಬ್ಬ ಸುಂದರ, ದೊಡ್ಡ ಮಗ, ದೊಡ್ಡವನು. ಇನ್ನೊಬ್ಬ ಲಕ್ಷ್ಮಣ, ಲಾಸ್ಟ್ನೇವನು ಚಂದ್ರಶೇಖರ. ಚಂದ್ರಶೇಖರ ಓದಿದಾರಾ? ಮಕ್ಕಳು ಓದಿದ್ದಾವೆ. ಯಾರ್ಯಾರು ಓದಿದ್ದಾರೆ? ಮಕ್ಳು ಯಾರು ಓದಿರೋದೆ? ಅದು ಅವನು ಒಬ್ಬ 1-2 ವರ್ಷ ಹೋದ, ಮತ್ತೆ ಬಿಟ್ಟ. ಯಾರು? ಸುಂದರ. ಮತ್ತೆ ಇಲ್ಲ. ಮತ್ತೆ ಲಕ್ಷ್ಮಣ ಅಲ್ಲಿ ಇಲ್ಲಿ ಹೋಗೋನು, ಅವನ ಮನೇಲಿ ಅಂತ ಇರಿಸಿಲ್ಲ. ಅವನು ಓದಕ್ಕೇನು ಕಲಿಸಿಲ್ಲ ನಾವು. ಅದ್ರಲ್ಲಿ ಇವನು ಓದಿದ. ಯಾರು? ಚಂದ್ರ. ಎಷ್ಟು ಓದಿದ್ದಾರೆ? ಅವನು 8ನೇ ಕ್ಲಾಸ್ ತನಕ ಓದಿದ. 8ನೇ ಕ್ಲಾಸಾ? ಅಲ್ಲಿ ಓದಿದ್ದ. ಮಗಳು ಓದ್ಲಿಲ್ವಾ? ಮಗಳು ಓದಿಲ್ಲ, ಓದಕ್ಕೆ ಕಲಿಸಿಲ್ಲ ನಾನು. ಆಮೇಲೆ ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ಜನ ಮಕ್ಕಳಿದ್ದಾರೆ? ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನಿಮ್ಮ ಮಗಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಮಗಳಿಗೆ 3 ಜನ. ಹೌದಾ? 3 ಜನನಾ? 3 ಜನ. ಯಾರ್ಯಾರು? ಸೌಮ್ಯ, ಚೈತ್ರ, ಥಾರ. ಚೈತ್ರ ಎಲ್ಲಿ? ಚೈತ್ರ ಇಲ್ಲೇ ಇದ್ದಾಳೆ. ಚೈತ್ರ ಇಲ್ಲೇ ಇದ್ದಾಳೆ. ಮತ್ತೆ ತಾರಾ, ಸೌಮ್ಯ ಇಬ್ರು ಎಲ್ಲಿದ್ದಾರೆ? ಸೌಮ್ಯ ಗಂಡನ ಮನೇಲಿ ಇದ್ದಾಳೆ. ತಾರಾ ಓದಕ್ಕೆ ಕೆಲಸದಲ್ಲಿದ್ದಾಳೆ. ಅವಳು ಎಲ್ಲಿದ್ದಾಳೆ? ಮಂಗಳೂರಲ್ಲಿ. ಮಂಗಳೂರಲ್ಲ? ನಿಮ್ಗೆ ತಾರಾ ಇಷ್ಟನಾ, ಸೌಮ್ಯ ಇಷ್ಟನಾ, ಚೈತ್ರ ಇಷ್ಟನಾ? ಎಲ್ಲರೂ ಇಷ್ಟ. ಸೌಮ್ಯನು ಸಾಕೀನಿ ನಾನು, ತಾರನು ಸಾಕೀನಿ, ನಿನ್ನನು ಸಾಕೀನಿ, ಚೈತ್ರನು ಯಾರನ್ನು ಬಿಟ್ಟಿಲ್ಲ.